ಬಟ್ ಆಮೇಲೆ ರಿಸಲ್ಟ್ ವಾಸ್ ಲೈಕ್ ಮ್ಯಾಜಿಕ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಈಗಿನೂ ನಾನು ವಾಕಿಂಗ್ ಮುಗಿಸ್ಕೊಂಬಂದೆ, ಅಂದರೆ ಜಿಮ್ಮಿಗೆ ಹೋಗಿದ್ದೆ ಥ್ರೆಡ್ಮಿಲಲ್ಲಿ ವಾಕ್ ಮಾಡೋಕ್ಕೆ. ಅಲ್ಲಿ ಚೆನ್ನಾಗಿ ಅನಿಸುತ್ತೆ ನನಗೆ, ತುಂಬ ಹೊತ್ತಲ್ಲಿ ನಾನು ವಾಕ್ ಮಾಡ್ಬೋದು ಅಂತ. ಕೆಲವು ಸಲ 30 ಮಿನಿಟ್ಸ್ವರೆಗೂ ಕಂಟಿನ್ಯೂಸ್ಲಿ ವಾಕ್ ಮಾಡ್ತೀನಿ. ರಿಕ್ಲೈನ್ 12 ಇಟ್ಕೋತೀನಿ ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಅದೆಲ್ಲ. ಆ್ಯಂಡ್ 5 ಸ್ಪೀಡಿಗೆ ಇಟ್ಕೋತೀನಿ ನಾನು. ಸೊ ಅರೌಂಡ್ 30 ಮಿನಿಟ್ಸ್ವರೆಗೂ ಮಾಡ್ತೀನಿ. ಕೆಲವು ಸಲ ನಾನು ಸಂಜೆ ಸ್ವಿಮ್ಮಿಂಗ್ ಕೂಡ ಹೋಗ್ತೀನಿ. ನಾನು ಎವ್ರಿಡೇ ಹೋಗೋದಿಲ್ಲ, ಜಸ್ಟ್ ಒಂದು ವಾರಕ್ಕೆ ಒಂದು 2-3 ಸಲ ಹೋಗ್ತೀನಿ ಅಷ್ಟೇ. ಸ್ವಿಮ್ಮಿಂಗ್ ಮಾಡಿದಾಗ ನಂಗೆ ಸ್ವಲ್ಪ ಕೈ ಕಾಲೆಲ್ಲ ನೋವು ಆಗ್ತಿರುತ್ತೆ. ಸೊ ಆವಾಗ ನೆಕ್ಸ್ಟ್ ಡೇ ನಾನು ವಾಕಿಂಗ್ ಅಂದರೆ ಥ್ರೆಡ್ಮಿಲ್ಲಿಗೆ ಹೋದಾಗ ನಾನು ಜಸ್ಟ್ ಒಂದು 30 ಮಿನಿಟ್ಸೇ ಮಾಡೋದು. 30 ಮಿನಿಟ್ಸ್ ಕಂಟಿನ್ಯೂಸ್ಲಿ ಮಾಡಲ್ಲ, 10 ಮಿನಿಟ್ಸ್ ಗ್ಯಾಪ್ ತೊಗೋತೀನಿ. ಈಗ ಜಸ್ಟ್ ನಾನು ಮುಗಿಸ್ಕೊಂಡೇ ಬಂದೆ. ನೆನ್ನೆ ಸ್ವಿಮ್ಮಿಂಗ್ ಮಾಡಿದ್ದೆ, ಸೊ ಸ್ವಲ್ಪ ಕೈ ಕಾಲು ನೋವು ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೋಸ್ಕರ 10 ಮಿನಿಟ್ಸ್ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. 10 ಮಿನಿಟ್ಸ್ ತೊಗೊಂಡೆ, ಅಂದರೆ ಬ್ರೇಕ್ ಅಂದರೆ 10 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡಿದೆ, ಆಮೇಲೆ ಜಸ್ಟ್ ಒಂದು 30 ಸೆಕೆಂಡ್ಸ್ ನಾನು ಬ್ರೇಕ್ ತೊಗೊಂಡೆ, ಆಮೇಲೆ ಮತ್ತೆ 10 ಮಿನಿಟ್ಸ್, ಮತ್ತೆ 30 ಸೆಕೆಂಡ್ಸ್ ಬ್ರೇಕ್, ಆಮೇಲೆ 10 ಮಿನಿಟ್ಸ್ ಹೀಗೆ ಕಂಪ್ಲೀಟ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು 1 ಮಿನಿಟ್ ಕೂತ್ಕೊಂಡು ಆಮೇಲೆ ಮತ್ತೆ ವಾಕ್ ಮಾಡ್ಕೊತಾನೆ ಬಂದೆ. ವಾಕ್ ಮಾಡ್ಕೊತಾನೆ ನಾನು ಹೋಗ್ತೀನಿ ಜಿಮ್ಮಿಗೆ. ಸ್ಟೆಪ್ಸ್ ಕೌಂಟ್ ಆಗುತ್ತೆ ಅಂತ. ಸೊ ಎಷ್ಟು ಸ್ಟೆಪ್ಸ್ ನನ್ನ ಬ್ಯಾಟ್ರಿ, ಸೊ ಇದು ನೋಡಿ ಕಾಣಿಸ್ತಿದೆಯಾ? ಓಕೆ, ಇದು ಒಂದು ಹೊಸ ಆ್ಯಪ್ ಪೆಡೋಮೀಟರ್ದು. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಸ್ಟೆಪ್ಸ್ ವೇರಿಯೇಷನ್ ಆಗ್ತಿರುತ್ತೆ. ಕೆಲವು ಸಲ ನಾನು 7000 ಸ್ಟೆಪ್ಸ್ ಮಾಡ್ತೀನಿ, ಕೆಲವು ಸಲ 10,000, ಕೆಲವು ಸಲ 8,000, ಕೆಲವು ಸಲ ತುಂಬ ಲೇಝಿ ಅಥವಾ ಬಾಡಿ ಪೇನ್ ಇದ್ದರೆ ಅಥವಾ ಮೂಡ್ ಇಲ್ಲ ಅಂದರೆ, ಏನೋ ಒಂಥರ ಟಯರ್ಡ್ನೆಸ್ ಅಂತ ಇದ್ದರೆ ನಾನೊಂದು ಅಟ್ಲೀಸ್ಟ್ 4,000 to 5,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್. ಸೊ ಈಗಿನೂ ನಾನು ವಾಕಿಂಗ್ ಮಾಡಿಕೊಂಡೆ ಆ್ಯಂಡ್ ವಾಕಿಂಗ್ ಮಾಡ್ಕೊಂಡು ಹೋಗಿ ವಾಕಿಂಗ್ ಮಾಡ್ಕೊಂಡು ಬಂದಿದ್ದು 4,000 ಸ್ಟೆಪ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಅಲ್ಲಿ ಥ್ರೆಡ್ಮಿಲಲ್ಲಿ 30 ಮಿನಿಟ್ಸ್ ಆಲ್ಮೋಸ್ಟ್ ಒಂದು 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿರುತ್ತೆ. ಈಗಿನ್ನು ಬೆಳಗ್ಗೆ 9:45 ಆಗ್ತಾಯಿದೆ. ಬೆಳಗ್ಗೆ ಹೋಗೋಕ್ಕೂ ಮುಂಚೆ ನಾನೊಂದು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದು ಹೋಗ್ತೀನಿ. ಅದು ಯಾವುದು ಅಂತ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಒಂದು 8:30 ಜಿಮ್ಮಿಗೆ ಹೋಗ್ತೀನಿ, 9:15 ಅಷ್ಟೊತ್ತಿಗೆ ಮನೆಗೆ ಬರ್ತೀನಿ. ಸೊ ಅದಾದಮೇಲೆ ನಾನು ಫಸ್ಟ್ ಜಿಮ್ಮಿಂದ ಬಂದದ್ದಾದಮೇಲೆ, ಜಿಮ್ ಆಗಲಿ ನೀವು ಯೋಗ ಮಾಡಿ, ವರ್ಕೌಟ್ ಮಾಡಿ, ಎಕ್ಸಸೈಸ್ ಮಾಡಿ ಅಥವಾ ವಾಕಿಂಗ್ ಮಾಡಿ, ಅದಾದಮೇಲೆ ಫಸ್ಟ್ ಡ್ರಿಂಕ್ ಇದಾಗಿರ್ಬೇಕು ನಿಮ್ಮದು. ಸೊ ಇದ್ರ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಅದನ್ನೇ ಕುಡಿತಾ ಇದ್ದೀನಿ. ಸೊ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ನಿಮ್ಮ ಜೊತೆ ಅದನ್ನು ಮಾತಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇಲ್ಲಿ ನೋಡಿ, ಇದು ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ. ಈಗ ನಾನು ವೀಡಿಯೋ ಅದನ್ನು ಶೇರ್ ಮಾಡ್ತೀನಿ ಇದ್ರದ್ದೇನೆ. ಇನ್ನೊಂದು ಸಲ ಮಾಡ್ಕೋತೀನಿ ನಾನು, ಮಧ್ಯಾಹ್ನ ಹೆಂಗೋ ಕುಡಿತೀನಿ ಅದಕ್ಕೋಸ್ಕರ. ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಆ್ಯಂಡ್ ಅದು ರುಬ್ಬಬೇಕು, ಇದು ರುಬ್ಬಬೇಕು, ಅದು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು ಏನೂ ಇಲ್ಲ. ಜಸ್ಟ್ ಒಂದು ಉಗುರು ಬೆಚ್ಚಗಿರೋ ನೀರಿಗೆ 1 ಸ್ಪೂನ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಕುಡಿಯೋದು. ಇದು ಶಾಪ್ನಲ್ಲೂ ಕೂಡ ಸಿಗುತ್ತೆ. ಅದು ಯಾವುದು ಅಂತ ಹೇಳ್ತೀನಿ ವಿಡಿಯೋದಲ್ಲಿ. ಕಂಪ್ಲೀಟ್ ವಿಡಿಯೋ ನೋಡ್ತಾ ಇರಿ, ವಿಡಿಯೋದಲ್ಲೇ ಹೇಳ್ತೀನಿ. ಅದ್ರ ಲಿಂಕ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ, ಬೇಕಿದ್ದರೆ ಅಲ್ಲಿಂದ ಪರ್ಚೇಸ್ ಮಾಡಿ. ಆ್ಯಂಡ್ ಇದು ಯಾವ ಪ್ರಮೋಷನಲ್ ವಿಡಿಯೋ ಅಲ್ಲ ಫ್ರೆಂಡ್ಸ್. ನಾನು ಈಗ ಒಂದು 20 ಡೇಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ವೆಯ್ಟ್ ಲಾಸ್ನಲ್ಲಿ ಡ್ರಾಸ್ಟಿಕ್ ಚೇಂಜಸ್ ನೋಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಈಗ ವೆಯ್ಟ್ ಲಾಸ್ ಮಾಡುವಾಗ ನಾವು ಜಾಸ್ತಿ ಪ್ರೋಟೀನ್ ತಿಂತೀವಿ ಅಥವಾ ಕಡಿಮೆ ತಿಂತೀವಿ, ಹಾಗಾಗಿ ನಮಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗುತ್ತೆ, ಡೈಜೆಷನ್ ಇಶ್ಯೂ ಆಗುತ್ತೆ. ಸೊ ಅದು ಯಾವುದು ಆಗೋದಕ್ಕೆ ಇದು ಬಿಡೋದಿಲ್ಲ. ಆಮೇಲೆ ಮಧ್ಯದಲ್ಲಿ ನಮಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನಿಸ್ತಿರುತ್ತಲ್ಲ, ಒಂಥರ ನಾಲ್ಗೆ ಚಟ ಅಂತೀವಿ, ಬಾಯಿ ಚಪ್ಪರಿಸ್ಬೇಕು ಅಂತ ಅಂತೀವಿ, ಅದು ಇದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ನನಗೆ ಹಾಗೆ ತುಂಬ ಅನಿಸುತ್ತೆ. ಬಟ್ ಇದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಯಾವ ಥರನೂ ಅನ್ನಿಸ್ತಾ ಇಲ್ಲ. ಅರೆ ಹೊಟ್ಟೆ ಫುಲ್ಲಿದೆ, ಏನು ತಿನ್ನೋದು, ಅರೆ ಹೊಟ್ಟೆ ಫುಲ್ಲಿದೆ ಅಂತಲೇ ಅನಿಸ್ತಿದೆ. ಸೊ ಹಾಗಾಗಿ ನನ್ನ ವೆಯ್ಟ್ ಲಾಸ್ ಫಾಸ್ಟ್ ಆಗ್ತಿದೆ ಆ್ಯಂಡ್ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ. ಜಸ್ಟ್ ಒಂದು 3 ಡೇಸ್ನಲ್ಲಿ ನಾನು 1.5 kg ಕಡಿಮೆ ಮಾಡಿದ್ದೀನಿ ವಿತ್ ಡಯಟ್.
ಆ್ಯಂಡ್ ವಾಕಿಂಗ್. ನಾನು ವರ್ಕೌಟ್ ಈಗ ಅಷ್ಟು ಜಾಸ್ತಿ ಮಾಡ್ತಿಲ್ಲ, ಬಟ್ ವರ್ಕೌಟ್ ಕೂಡ ಯಾಕಂದರೆ ಗ್ಯಾಪ್ ತೊಗೊಂಡಿದ್ದೆ, ಸೊ ಸಡನ್ನಾಗಿ ವರ್ಕೌಟ್ ಬೇಡ ಅಂತ ಫಸ್ಟ್ ವಾಕಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ. ಆ್ಯಂಡ್ ಏನೇನು ವರ್ಕೌಟ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಮಗು ಆಗಿದೆ, ಒಂದು ನಿಮಿಷ, ಆ್ಯಂಡ್ ಯಾರಿಗೆಲ್ಲ ನಿಮಗೆ ಡೆಲಿವರಿ ಆಗಿ ಮಗು ಆಗಿ ಸಿ ಸೆಕ್ಷನ್ ಆಗಿರಲಿ, ನಾರ್ಮಲ್ ಡೆಲಿವರಿ ಆಗಿರಲಿ, ಮಗು ಆಗಿ ಹಲವಾರು ವರ್ಷ ಆಗಿದೆ, ಹೊಟ್ಟೆ ಹಾಗೆ ನಿಂತಿದೆ, ಬಾಡಿ ಸಣ್ಣ ಆಗ್ತಿದ್ದೀನಿ, ಹೊಟ್ಟೆ ಹೋಗ್ತಾ ಇಲ್ಲ ಅಂತ ಅನ್ನೋರ್ಗೂ ಕೂಡ ಆ ಎಕ್ಸಸೈಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ನಾನು ಅದೇ ಎಕ್ಸಸೈಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ವರ್ಕ್ ಮಾಡುತ್ತೆ ಅದು. ಜಸ್ಟ್ ಡೆಲಿವರಿ ಆದವ್ರು ಅಷ್ಟೇ ಅಲ್ಲ, ಯಾರು ಬೇಕಾದರೂ ಅದನ್ನು ಮಾಡ್ಬೋದು. ಅದು ಕೋರ್ ಟೈಟನಿಂಗ್, ಆ ಕೋರ್ ಡಯಾಸಿಸ್ ರೆಕ್ಟಿ ಅಂತ. ಸೊ ಅದನ್ನು ಮಾಡಿದರೆ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ಕುಡಿತಾ ಇದ್ದೀನಿ, ಇದನ್ನು ಮುಗಿಸ್ತೀನಿ, ಆಮೇಲೆ ನಿಮ್ಮ ಜೊತೆ ಅದು ಇದನ್ನು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ. ಸೊ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಇದು ಆ ಪ್ರಾಡಕ್ಟ್ ನಾನು ಹೇಳ್ತಿದ್ನಲ್ಲ, ಪ್ರಾಡಕ್ಟ್ ಅದು. ಸೊ ಇದು ಈ ಥರ ಇರುತ್ತೆ, ಇಲ್ಲಿ ನೋಡಿ. ಸೊ ಈ ಥರ ಇರುತ್ತೆ ಈ ಪ್ರಾಡಕ್ಟ್. ಓಕೆ, ಸೊ ಇದು ಒಂದು ಅರೌಂಡ್ ಈ ಸ್ಪೂನಲ್ಲಿ 1 ಸ್ಪೂನಷ್ಟು ಇದೆ. ಸೊ ಇದು ಕಂಪ್ಲೀಟ್ಲಿ ನಾನು ಯೂಸ್ ಮಾಡ್ತೀನಿ. ಹೇಗೆ ಯೂಸ್ ಮಾಡಬೇಕು ಅಂದರೆ, ಒಂದು ಗ್ಲಾಸ್ ತಗೊಳ್ಳಿ, ಒಂದು ಲೋಟ, ಗಾಜಿಂದೆ ಅಂತಲ್ಲ, ನೀವು ಯಾವ್ದು ಬೇಕಾದರೂ ತಗೋಬೋದು. ಆ್ಯಂಡ್ ಅದಕ್ಕೆ ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕಿ, ಆ್ಯಂಡ್ ನೆಕ್ಸ್ಟ್ ಇದಿದೆಯಲ್ಲ, ಸೊ ಈ ಪೌಡರ್ನ ಇದಕ್ಕೆ ಕಂಪ್ಲೀಟ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇದು ಹಾಕಿದ್ದಾಯಿತು. ಈಗ ಇದನ್ನು ಸ್ಟಿರ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿ ಹತ್ತುತ್ತೆ. ಜಸ್ಟ್ ನಿಧಾನವಾಗಿ ಸ್ಟಿರ್ ಮಾಡಿ. ನೋಡಿ ಯಾವ ಥರ ಕಲರ್ ಚೇಂಜ್ ಆಯಿತು, ಇಲ್ಲಿ ನೋಡಿ. ಆ್ಯಂಡ್ ಸ್ಟಿರ್ ಮಾಡ್ತಾ ಇರಿ ಹೀಗೆ. ಇದೆಲ್ಲ ಮಿಕ್ಸ್ ಆಯಿತು. ಆ್ಯಂಡ್ ಇಷ್ಟೇ ಈ ಡ್ರಿಂಕ್. ಓಕೆ, ಆ ಪ್ರಾಡಕ್ಟ್ ಹೆಸರು ಕೂಡ ಹೇಳ್ತೀನಿ. ಏನಪ್ಪ ಇಷ್ಟು ಸತಾಯಿಸ್ತೀಯಾಳೆ, ಆ ಪ್ರಾಡಕ್ಟ್ ಹೆಸರು ಹೇಳ್ತಿಲ್ಲ ಅಂತ ಅಂದ್ಕೋಬೇಡಿ, ಅದನ್ನು ಹೇಳ್ತೀನಿ. ಸೊ ಇದು ಹೀಗೆ. ಆ್ಯಂಡ್ ಇದನ್ನು ನಾನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿತೀನಿ. ಖಾಲಿ ಹೊಟ್ಟೆಗೆ ಅಂದರೆ ಬೆಳಿಗ್ಗೆ ಫಸ್ಟ್ ಖಾಲಿ ಹೊಟ್ಟೆಗೆ ಇನ್ನೊಂದು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತೀನಿ. ಅದಾದಮೇಲೆ ವಾಕಿಂಗ್ ಹೋಗಿ ಬರ್ತೀನಿ. ವಾಕಿಂಗ್ ಹೋಗಿ ಬಂದ ಮೇಲೆ ಇದನ್ನು ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೊಟ್ಟೆ ಕೂಡ ಫುಲ್ ಆಗಿರುತ್ತೆ. ಇದು ಕುಡಿದು ನನಗೆ 1 ಅವರ್ವರೆಗೂ ನಂಗೆ ಹಸಿವಾಗೋದಿಲ್ಲ. ಹಸಿವಾದಾಗ ನಾನು ಬ್ರೇಕ್ಫಾಸ್ಟ್ ತಿಂತೀನಿ. ಆಮೇಲೆ ಮಧ್ಯಾಹ್ನ ಊಟಕ್ಕೂ ಮುಂಚೆ ಇದನ್ನೇ ಕುಡಿತೀನಿ. ಅಕಸ್ಮಾತ್ ಮಧ್ಯದಲ್ಲಿ ನನಗೇನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನು ಇದನ್ನೇ ಕುಡಿತೀನಿ. ಆ್ಯಂಡ್ ರಾತ್ರಿ ಊಟ ಆದಮೇಲೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸ್ಬಿಡ್ತೀನಿ. ರಾತ್ರಿ ಊಟ ಆದಮೇಲೂ ಕೂಡ ನಾನು ಮಲ್ಗೋಕ್ಕೂ 1-2 ಅವರ್ಸ್ ಮುಂಚೆ ಇದನ್ನು ಕುಡಿದ್ಬಿಟ್ಟೆ ಮಲ್ಕೊಳ್ಳೋದು. ಹಾಯ್, ಸೊ ಇದು ರೆಡಿ ಆಗಿದೆ. ಇಲ್ಲಿ ನೋಡಿ, ಸ್ವಲ್ಪ ಕೆಳಗಡೆ ನಿಂತಿದೆ, ಒಂದು ಸ್ವಲ್ಪ ಅರ್ಧಕ್ಕಿಲ್ ಮೇಲೆ ನಿಂತಿದೆ. ಇದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ನೋಡಿ, ಇದು ಟೆಕ್ಸ್ಚರ್ ಹೀಗಿರುತ್ತೆ. ಒಂಥರ ಅಂಟು ಇರುತ್ತಲ್ಲ, ತಿನ್ನೋ ಅಂಟು, ಗೋಂದ್. ಸೊ ಅದೇ ಥರ ಇರುತ್ತೆ ಸ್ವಲ್ಪ. ಇಲ್ಲಿ ನೋಡಿ, ಹೀಗೆ ಬರುತ್ತೆ. ಆ್ಯಂಡ್ ಇದನ್ನು ಕುಡಿಯೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೊಳ್ಳಿ, ಇದನ್ನು ಕುಡಿದಾಗ ನೀರು ಜಾಸ್ತಿ ಕುಡಿಬೇಕು. ಯಾಕಂದರೆ ಇದು ಬಾಡಿ ಒಳಗೆ ಹೋದ್ಮೇಲೆ ಇನ್ನು ಸ್ವಲ್ಪ ಇದು ಅರಳುತ್ತೆ, ಇದು ಸ್ವಲ್ಪ ಬಲ್ಜ್ ಆಗುತ್ತೆ. ಅದಕ್ಕೋಸ್ಕರ ಇದೇನು ನಾವು ಪ್ರಾಡಕ್ಟ್ ಹಾಕಿದ್ದೀವಲ್ಲ ಅದು ಬಲ್ಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕುಡಿದಿದ್ದಾದಮೇಲೆ ಇನ್ನೊಂದು 2 ಗ್ಲಾಸ್ ನೀರನ್ನು ಕುಡೀರಿ. ನಾನೇನು ಮಾಡ್ತೀನಿ, ಇದನ್ನು ಅರ್ಧ ಗ್ಲಾಸ್ ಕುಡಿತೀನಿ. ಸೊ ಇದನ್ನು ಈಗ ಸ್ಟೀರ್ ಮಾಡ್ಕೋತೀನಿ, ಯಾಕಂದರೆ ಕೆಳಗಡೆ ನಿಂತ್ಕೊಂಡಿರುತ್ತೆ. ಅದಾದಮೇಲೆ ಮತ್ತೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ.
ಕುಡಿತೀನಿ. ಸೊ ಹೀಗೆ ಕುಡಿಯೋದ್ರಿಂದ ನನಗೆ ಚೆನ್ನಾಗಿ ಅನಿಸುತ್ತೆ, ಕುಡಿತೀನಿ. ಅಕಸ್ಮಾತ್ ನಿಮಗೆ ಆ ಥರ ಕುಡಿಯೋದಕ್ಕೆ ಬೇಡ ಅಂತ ಅಂದರೆ ಇದು ಕಂಪ್ಲೀಟ್ಲಿ ಮುಗಿಸಿ ಅದಾದಮೇಲೆ 1 ಗ್ಲಾಸ್ ನೀರು ಕುಡೀರಿ. ಅದಾಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಗ್ಲಾಸ್ ನೀರು ಕುಡಿ, ಅಥವಾ 2 ಗ್ಲಾಸ್ ಒಟ್ಟಿಗೆ ನಾನು ಕುಡಿತೀನಿ ನೀರು ಅಂದರೆ ಹಾಗೂ ಕುಡಿಬೋದು. ಆದರೆ ಜಾಸ್ತಿ ನೀರನ್ನು ಕುಡೀರಿ ಅಂತ ಹೇಳ್ತೀನಿ. ತುಂಬ ಸಖತ್ತಾಗಿದೆ. ಈಗ ಮಧ್ಯಾಹ್ನ ಆಗಿದೆ. ಸೊ ಮಧ್ಯಾಹ್ನ ನಾನು ಊಟಕ್ಕೂ ಮುಂಚೆ ಇದನ್ನು ಕುಡಿತೀನಿ. ಇದನ್ನು ಕುಡಿದಾದ್ಮೇಲೆ ನನಗೆ 1-1.5 ಗಂಟೆವರೆಗೂ ಹಸಿವೇ ಆಗೋದಿಲ್ಲ. ಕೆಲವು ಸಲ 2 ಅವರ್ಸ್ವರೆಗೂ ಹಸಿವಾಗೋದಿಲ್ಲ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಇದು ಕುಡಿಯೋದು. ಸೊ ಆರಾಮಾಗಿ ಕುಡಿತಾ ಇದ್ದೀನಿ. ಬಿಸಿ ಇದೆ, ಉಗುರು ಬೆಚ್ಚಗಿದೆ, ಬಿಸಿ ಬಿಸಿ ಇಲ್ಲ. ಸೊ ಅದಕ್ಕೆ ಆರಾಮಾಗಿ ಕುಡಿತಾ ಇದ್ದೀನಿ. ಸೊ ಕುಡ್ದಿದ್ದು ಆಯಿತು. ಈಗ ಆ ಪ್ರಾಡಕ್ಟ್ ಯಾವುದು ಅಂತ ಅದರ ಹೆಸರನ್ನ ರಿವೀಲ್ ಮಾಡ್ತೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಆ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ಇದು, ಅದ್ರ ಹೆಸರು ಇಸಬ್ ಗೋಲ್ ಅಂತ. ಇಂಗ್ಲೀಷಲ್ಲಿ ತೋರಿಸ್ತೀನಿ. ಅದ್ರ ಹೆಸರು ಇಸಬ್ ಗೋಲ್. ಅದ್ರ ಒಳಗಡೆ ಈ ರೀತಿ ಬರುತ್ತೆ. ಇದು ನಾನು ಬೈದ್ಯನಾಥ್ ಪ್ರಾಡಕ್ಟ್ ನಾನು ತೊಗೊಂಡಿರೋದು, ಬೈದ್ಯನಾಥ್ ಬ್ರ್ಯಾಂಡ್ದು ಪ್ರಾಡಕ್ಟ್ ತೊಗೊಂಡಿರೋದು. ಇದರಲ್ಲಿ ವೆರೈಟಿ ಆಫ್ ಬ್ರ್ಯಾಂಡ್ ಕೂಡ ಸಿಗುತ್ತೆ, ಟಾಟಾ ಕೂಡ ಸಿಗುತ್ತೆ. ಬಟ್ ಟಾಟಾ ಇದಕ್ಕಿಂತಲೂ 100 ರೂಪೀಸ್ ಜಾಸ್ತಿ ಆಗುತ್ತೆ. ಸೊ ನಾನು ಫಸ್ಟ್ ಟ್ರೈ ಮಾಡೋಣ ಅಂತ ಇದನ್ನೇ ತೊಗೊಂಡೆ, ಫಸ್ಟ್ ಬಾಕ್ಸ್. ನಂಗೆ ಇಷ್ಟ ಆಯಿತು. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ. ಸೊ ಇದ್ರ ಹೆಸರು ಇಸಬ್ ಗೋಲ್ ಅಂತ. ನಾನು ಅದ್ರ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ನಿಮಗೆ ಈಸಿ ಆಗುತ್ತೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ. ಅಲ್ಲಿಂದಾನೇ ಕೊಂಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮೆಡಿಕಲ್ ಶಾಪಲ್ಲಿ ಸಿಗುತ್ತಾ ಇಲ್ವಾ ಅಷ್ಟೊಂದು ನನಗೆ ಗೊತ್ತಿಲ್ಲ, ಒಂದ್ಸಲ ಕೇಳಿ. ಅಥವಾ ಗ್ರಂಥಿಗೆ ಶಾಪ್ಸಲ್ಲಿ ಸಿಗಬಹುದು. ಮೆಡಿಕಲ್ ಶಾಪ್ಸಲ್ಲಿ, ಫಾರ್ಮಸೀಸಲ್ಲಿ ಇದು ಸಿಗುತ್ತಾ ಇಲ್ವಾ ನನಗಷ್ಟು ನಾನು ಟ್ರೈ ಮಾಡಿಲ್ಲ. ಗ್ರಂಥಿಗೆ ಶಾಪ್ಸಲ್ಲಿ ಸಿಗುತ್ತೆ, ಅಥವಾ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಇಲ್ಲ ಅಂದರೆ ನಾನು ಕೊಟ್ಟಿರೋ ಲಿಂಕಿಂದ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇದನ್ನು ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ, ಹತ್ತಿರದಿಂದ ಇದನ್ನು ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ, ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಹತ್ತಿರದಿಂದ. ಇಸಬ್ ಗೋಲ್ಡ್, ಇಂಗ್ಲೀಷಲ್ಲಿ ಇದಕ್ಕೆ ಸಿಲಿಯಂ ಹಸ್ಕ್ ಅಂತ ಕರೀತಾರೆ. ಇದು ಜಸ್ಟ್ ಒಂದು ಮರದ ಇದು ಪೌಡರ್ ಥರನೇ ಅದು. ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ. ಟೇಸ್ಟಲ್ಲಿ ಹೆಂಗಿರುತ್ತಪ್ಪ ಅಂತ ಯಾವ ಡೌಟು ಇಟ್ಕೋಬೇಡಿ, ತುಂಬ ಸಖತ್ತಾಗಿರುತ್ತೆ. ಆ್ಯಂಡ್ ಇದು ನೋಡಿ, ನೋ ಆ್ಯಡೆಡ್ ಶುಗರ್, ನೋ ಪ್ರಿಸರ್ವೇಟಿವ್ಸ್ ಆ್ಯಂಡ್ ನೋ ಆ್ಯಡೆಡ್ ಫ್ಲೇವರ್. ಸೊ ಏನೂ ಇರೋದಿಲ್ಲ. ಹೆಲ್ಪ್ಸ್ ಲೋವರ್ ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್ ಲೆವೆಲ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾರಿಗೆಲ್ಲ ಬ್ಲಡ್ ಶುಗರ್ ಇದೆಯಲ್ಲ, ಅಂದರೆ ಡಯಾಬಿಟಿಸ್ ಇದೆಯಲ್ಲ, ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಾನ್ಸ್ಟಿಪೇಷನ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ನನ್ನ ಅನುಭವ, ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು MRP 195 ರೂಪೀಸ್ ಇದೆ. ಕಾಣಿಸ್ತಿದೆಯಾ? ಓಕೆ, MRP 195 ರೂಪೀಸ್ ಇದೆ. ಬಟ್ ನೀವು ಆನ್ಲೈನಲ್ಲಿ ತೊಗೊಂಡ್ರೆ ಇನ್ನು ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಇದು ಶಾಪ್ಸಲ್ಲಿ ಸ್ವಲ್ಪ ಸೇಮ್ MRP ಅಲ್ಲೇ ಕೊಡ್ತಾರೆ. ಸೊ ಬೈದ್ಯನಾಥ್ ಅವ್ರದ್ದು, ಇದರಲ್ಲಿ ಬೇರೆ ಬ್ರ್ಯಾಂಡ್ ಕೂಡ ಸಿಗುತ್ತೆ. ನೀವು ಬೇರೆ ಬ್ರ್ಯಾಂಡ್ ಕೂಡ ಟ್ರೈ ಮಾಡ್ಬೋದು. ನಾನು ಸದ್ಯಕ್ಕೆ ಈ ಬ್ರ್ಯಾಂಡನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಯಾವ ಸ್ಪಾನ್ಸರ್ ಅಲ್ಲ ಫ್ರೆಂಡ್ಸ್, ಯಾವ ಸ್ಪಾನ್ಸರ್ ಅಲ್ಲ. ಆ್ಯಂಡ್ ಇದರಲ್ಲಿ ಹೈ ಫೈಬರ್ ಅಂಶ ಇದೆ. ನಿಮಗೆ ಅಕಸ್ಮಾತ್ ಡಯೆಟ್ ಮಾಡುವಾಗ ನಿಮಗೆ ಫೈಬರ್ ಕಂಟೆಂಟ್ ನಾವು ಸ್ವಲ್ಪ ಕಡಿಮೆ ಆಗ್ತಿದೆ ನಮ್ಮ ಬಾಡಿಗೆ ಅಂತ ಅನ್ನಿಸ್ದಾಗಲೂ ಕೂಡ ನಿಮ್ಮ ಪರ್ ಡೇ ಫೈಬರ್ ಕಂಟೆಂಟ್ ಎಷ್ಟು ಬೇಕು ಪರ್ ಡೇ ನಿಮ್ಮ ಫೈಬರ್ ಇದು ಫುಲ್ಫಿಲ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ನಾವು ಫೈಬರ್ ಜಾಸ್ತಿ ತಿಂದಷ್ಟು ನಮಗೆ ಹಸುವಾಗೋದಿಲ್ಲ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಸಖತ್ತಾಗಿದೆ. ಈಗ ನಾನು ಇದನ್ನು ಖಾಲಿ ಮಾಡಿದ್ದೀನಲ್ವ, ಸೊ ಇನ್ನೊಂದು ಗ್ಲಾಸ್ ನೀರು ಕುಡಿತೀನಿ. ಆ್ಯಂಡ್ ಇಲ್ಲಿ ನೋಡಿ, ಸೊ ಇದು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆ್ಯಂಡ್ ಈಸಿ ಆಗಿರೋಂಥದ್ದು ಯಾರು ಬೇಕಾದರೂ ಮನೇಲಿ ಮಾಡ್ಕೋಬೋದು. ಸೊ ಇದನ್ನು 1 ರಿಂದ 1.5 ಸ್ಪೂನ್ ಅಷ್ಟು ತೊಗೊಳ್ಳಿ ಸಾಕು, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇದನ್ನು ಮಾಡ್ಕೊಂಡ ತಕ್ಷಣವೇ ಕುಡಿಬೇಕಾಗುತ್ತೆ. ಜಸ್ಟ್ ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕ್ಕೊಳ್ಳಿ, ತಣ್ಣಗಿರೋ ನೀರು ಕೂಡ ಬೇಡ ವೆಯ್ಟ್ ಲಾಸಿಗೆ. ಆ್ಯಂಡ್ ತುಂಬ ಬಿಸಿ ಬಿಸಿಯಾಗಿರೋ ನೀರು ಬೇಡ. ಆ್ಯಂಡ್ ಇದನ್ನು ಜಸ್ಟ್ ಸ್ಟಿರ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಆ್ಯಂಡ್ ಕುಡೀರಿ. ಸಖತ್ತಾಗಿ ವರ್ಕ್ ಮಾಡುತ್ತೆ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮಗೆ ಹಸುವಾಗೋದಕ್ಕೆ ಬಿಡೋದಿಲ್ಲ. ಇದು ಡೈಜೆಷನ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮಗೆ ಹೊಟ್ಟೆಲಿ ಕಾನ್ಸ್ಟಿಪೇಷನ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ನಿಮಗೆ ಅಕಸ್ಮಾತ್ ಹೊಟ್ಟೆಯಲ್ಲಿ
ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಹೊಟ್ಟೆಯಲ್ಲಿ ಏನಾದರೂ ನಿಮಗೆ ಹೊಟ್ಟೆಲಿ ಏನೇ ಇರಲಿ ಅದು ಫ್ಯಾಟ್ ಆಗಲಿ ಅಥವಾ ನೀರಿನ ಅಂಶ ಅದನ್ನೆಲ್ಲ ಎಳ್ಕೊಂಡು ಇದು ಫ್ಲಶ್ ಔಟ್ ಮಾಡುತ್ತೆ. ಅಂದರೆ ನಮ್ಮ ಪಾಟಿ ಬೆಳಗ್ಗೆ ಮಾಡ್ತೀವಲ್ಲ ಅದರಲ್ಲಿ ಫ್ಲಶ್ ಔಟ್ ಮಾಡುತ್ತೆ. ಅಕಸ್ಮಾತ್ ನಿಮಗೆ ಈವ್ನಿಂಗ್ ಕೂಡ ನಂಬರ್ 2 ಬರ್ಬೋದು, ಪಾಟಿಗೆ ಬರ್ಬೋದು, ಆದರೂ ಪರವಾಗಿಲ್ಲ. ಸೊ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ವೆಯ್ಟ್ ಲಾಸಿಗಂತೂ ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ. ಸೊ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ 21 ಡೇಸ್ ಟೈಮ್ ಕೊಡಿ ಫ್ರೆಂಡ್ಸ್. ನಾನು 21 ಡೇಸಿಂದ ಟ್ರೈ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಫಸ್ಟ್ 1 ವೀಕ್ ನನಗೆ ಏನು ರಿಸಲ್ಟ್ ಇಲ್ಲ ಅಂತ ಅನ್ನಿಸ್ತು. ಬಟ್ ಆಮೇಲೆ ರಿಸಲ್ಟ್ ವಾಸ್ ಲೈಕ್ ಮ್ಯಾಜಿಕ್. ಟ್ರಸ್ಟ್ ಮೀ, ರಿಸಲ್ಟ್ ವಾಸ್ ಲೈಕ್ ಮ್ಯಾಜಿಕ್. ಸ್ವಲ್ಪ ಎನರ್ಜಿ ಡೌನ್ ಆಗಿದೆ, ನಾನು ಸುಸ್ತಾಗಿ ಬಂದಿದ್ದೀನಿ ಈಗ, ಅದಕ್ಕೋಸ್ಕರ ನಿಮ್ಮ ಜೊತೆ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಬಟ್ ಟ್ರಸ್ಟ್ ಮೀ, 21 ಡೇಸ್ ಇದಕ್ಕೆ ಟೈಮ್ ಕೊಡಿ. ನಾನಾಗಲೇ ಒಂದು ಖಾಲಿ ಮಾಡಿದ್ದೀನಿ ಅದನ್ನು, ಆ್ಯಂಡ್ ಇನ್ನೊಂದು ಇದನ್ನು ಹೊಸದಾಗಿ ತರಿಸ್ಕೊಂಡಿದ್ದೀನಿ. ಸಖತ್ತಾಗಿ ವರ್ಕ್ ಮಾಡುತ್ತೆ. ಸೊ ಅದರ ಲಿಂಕ್ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ನಂಗೆ ತುಂಬ ಇಂಪಾರ್ಟೆಂಟ್. ಜಸ್ಟ್ ವಾಕ್ ಮಾಡ್ತಾ, ಬೇರೆ ಯಾವ ಎಕ್ಸಸೈಸ್ ಇಲ್ದಂಗೆ ಡಯೆಟ್ ಮಾಡಿ ವಾಕ್ ಮಾಡ್ತಾ ಇದನ್ನು ಕುಡೀರಿ. ಆಮೇಲೆ ನೋಡಿ ನಿಮ್ಮ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಅಂತ. 21 ಡೇಸ್ ಆದಮೇಲೆ ಇದೇ ವಿಡಿಯೋಗೆ ಬಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಇದಕ್ಕೆ 21 ಡೇಸ್ ನಾವು ಟೈಮ್ ಕೊಡಬೇಕಾಗುತ್ತೆ. ಯಾವುದೇ ವರ್ಕ್ ಮಾಡೋಕ್ಕೆ ಆಗಲಿ ಟೈಮ್ ಬೇಕು. 1 ವೀಕಲ್ಲಿ ಸ್ಟಾರ್ಟಿಂಗ್ 1 ವೀಕಲ್ಲಿ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಡೈಜೆಷನಲ್ಲಿ ನಿಮಗೆ ಗೊತ್ತಾಗುತ್ತೆ. ವೆಯ್ಟ್ ಲಾಸಲ್ಲಿ ಗೊತ್ತಾಗಲ್ಲ. ಡೈಜೆಷನ್ನಲ್ಲಿ ನಿಮಗೆ ಜಸ್ಟ್ 1 ಡೇನಲ್ಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಡೈಜೆಷನ್ ಯಾವ ರೀತಿ ಆಗ್ತಾ ಇದೆ. ನಿಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಇವತ್ತು ಪೂರ್ತಿ ಇದನ್ನು ತಗೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ನಂಬರ್ 2ಗೆ ಹೋಗ್ತಿರಲ್ಲ, ಅಂದರೆ ಪಾಟಿಗೆ ಹೋಗ್ತಿರಲ್ಲ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಡೈಜೆಷನ್ ಯಾವ ರೀತಿ ಚೆನ್ನಾಗಿ ಆಗ್ತಾ ಇದೆ ಅಂತ. ಆ್ಯಂಡ್ 15 to 21 ಡೇಸ್ ಇದಕ್ಕೆ ಟೈಮ್ ಕೊಡಿ ಅಂತಲೇ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.